ಇರೋದಿಲ್ಲ ಸರ್. ಅಂದರೆ ಈಗ ಎಲ್ಲೊಂದು ಕಡೆ ಕಾಂಗ್ರೆಸ್ಸಿಗೂ ಕರೆ ತರೋದಕ್ಕೂ ಕೂಡ ಚರ್ಚೆ ನಡೀತಾ ಇದೆ. ಆದರೆ ಕೆಲವೊಂದಿಷ್ಟು ಸ್ಥಳೀಯರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಅನ್ನೋಂಥದ್ದು ಕೂಡ ಇದು ಮಾಡ್ತಾರೆ. ಆ ಥರದ್ದೇನು ಚರ್ಚೆ ಆಗಿದೆಯಾ? ಇಲ್ಲ, ಬಹುಶಃ ನಮಗೆ ಆ ಚರ್ಚೆ ವಿಷಯ ಇನ್ನೂ ಕೂಡ ನಮ್ಮ ಗಮನಕ್ಕೆ ಬಂದಿಲ್ಲ. ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಷ್ ಅವ್ರಿಗೆ ಏನು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂತ ಇನ್ನೂ ನಮ್ಮ ಗಮನಕ್ಕೆ ಬಂದಿಲ್ಲ. ನಾವೆಲ್ಲರೂ ಕೂಡ ಈಗ ನಮ್ಮ ಮಂಡ್ಯ ಜಿಲ್ಲೆ ಕೆ ಆರ್ ನಗರನೂ ಸೇರ್ಕೊಂಡಂಗೆ ಮಂಡ್ಯ ಜಿಲ್ಲೆ ಇರ್ತಕ್ಕಂಥ ಅಂಬರೀಷ್ ಅಭಿಮಾನಿಗಳು ಹಾಗೂ ಸುಮಲತಾ ಅಂಬರೀಷ್ ಅಭಿಮಾನಿಗಳು ಮತ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಗೆಲ್ಲಕ್ಕೆ ಶ್ರಮಿಸಿದಂಥ ಎಲ್ಲ ಮತದಾರರನ್ನು ಕ್ರೋಢೀಕರಣ ಮಾಡಿ ಒಂದು ಸಭೆಯನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನ ತಗೊಳ್ತಾ ಇದ್ದೀವಿ. ಸರ್, ಈಗ ತಾವು ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಸರ್, JDSಗೆ ಈ ಕ್ಷೇತ್ರವನ್ನು ಬಿಟ್ಕೊಟ್ಟಿದ್ದೆ ಆದರೆ ಮೇಡಮ್ ಅವರು ಪಕ್ಷೇತರವಾಗಿ ಇರ್ತಾರೆ ಅಂತ ಹೇಳ್ತಾ ಇದ್ದೀರಾ. BJPಗಾಗಲೇ ಬೆಂಬಲವನ್ನು ವ್ಯಕ್ತಪಡಿಸಿದ್ರಿ. ಎಲ್ಲ ಒಂದು ಕಡೆ ಮತ್ತೆ BJPಗೆ ವಿರೋಧ ವ್ಯಕ್ತಪಡಿಸ್ದಂಗೆ ಆಗೋದಿಲ್ವಾ? ಅಲ್ಲ, ಈಗ BJPಗೆ ನಾವು ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ, ನಾಟ್ JDS. ನಾವು JDS ಜೊತೆ ಮೈತ್ರಿ ಇರ್ತಾರೆ ಅಂತ ಹೇಳಿದರೆ ನಾವು ಆವಾಗಲೇ ಕೂಡ ಒಂದು ನಿರ್ಧಾರವನ್ನು ತಗೊಳ್ತಾ ಇದ್ವಿ. ಯಾವುದಾ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಿರ್ಧಾರ ತಗೊಳ್ತಾ ಇದ್ವಿ. ನಮ್ಮ ಉದ್ದೇಶ ಏನಂದರೆ ಕೇಂದ್ರದಲ್ಲಿ BJPಯವರು ಒಳ್ಳೆಯ ಆಡಳಿತ ನಡೆಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಷ್ ಅವರು ನರೇಂದ್ರ ಮೋದಿಯವರ ನಾಯಕತ್ವವನ್ನು ಒಪ್ಪಿ BJPಗೆ ಬಾಹ್ಯ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ BJPಯ ಒಂದು ಕ್ಷೇತ್ರವನ್ನು ಉಳಿಸ್ಕೋಬೇಕಾದ್ರೆ BJPಯವರು ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಯಾಕಂದರೆ BJPಗೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಸುಮಲತಾ ಅಂಬರೀಷ್ ಅವರ ಅವಶ್ಯಕತೆ. ಹಳೆ ಮೈಸೂರು ಪ್ರಾಂತ್ಯ ಅಲ್ಲ, ಇಡೀ ರಾಜ್ಯದಲ್ಲಿ ಸುಮಲತಾ ಅಂಬರೀಷ್ ಹಾಗೂ ಮತ್ತು ಅಂಬರೀಷ್ ಅಭಿಮಾನಿಗಳು ಇಡೀ ರಾಜ್ಯಾದ್ಯಂತ ಇದೆ. BJPಯವರು ಒಂದು ವೇಳೆ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿಯನ್ನು ಮಾಡಿದ್ರೆ ನಾಟ್ ಓನ್ಲಿ ಮೈಸೂರು, ಹಳೆ ಮೈಸೂರು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಂಬರೀಷ್ ಅಭಿಮಾನಿಗಳು ಮತ್ತು ಸುಮಲತಾ ಅಂಬರೀಷ್ ಅಭಿಮಾನಿಗಳು BJP ಪರವಾಗಿ ಒಂದು ಅಲೆಯನ್ನು ಸೃಷ್ಟಿ ಮಾಡ್ತಾರೆ. ಒಟ್ಟಾರೆ ಕೊನೆಯದಾಗಿ ಹೇಳುವಂಥದ್ದಾದರೆ ಈ ಮೈತ್ರಿ ಅಭ್ಯರ್ಥಿಯಾಗಿ ಸುಮಲತಾ ಅವರಿಗೆ ಟಿಕೆಟ್ ಸಿಗಲಿಲ್ಲ ಅಂದರೂ ಕೂಡ ಸುಮಲತಾ ಅವರು ಕಣದಲ್ಲಿ ಇದ್ದೇ ಇರ್ತಾರೆ ಈ ಚುನಾವಣೆಯಲ್ಲಿ, ಪಕ್ಷೇತರವಾಗಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷದಿಂದನಾಗಿರ್ಬೋದು. ಖಂಡಿತ 100ಕ್ಕೆ 100 ಭಾಗ ಸತ್ಯ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸುಮಲತಾ ಅಂಬರೀಷ್ ಅವರು ಈ ಬಾರಿ 100ಕ್ಕೆ 100 ಭಾಗ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಣದಲ್ಲಿ ಇದ್ದೇ ಇರ್ತಾರೆ. ಅವರು ಪಕ್ಷೇತರ ಆದರೂ ಸರಿನೇ, ಯಾವ ಪಕ್ಷದಿಂದನಾದರೂ ಸರಿನೇ ಈ ಸಲ ಖಂಡಿತ ಲೋಕಸಭಾ ಅಭ್ಯರ್ಥಿಯಾಗಿ ಕಣದಲ್ಲಿ ಇದ್ದೇ ಇರ್ತಾರೆ ಅನ್ನೋದು ನಮ್ಮ ಎಲ್ಲರ ಅಚಲವಾದ ವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ಸುಮಲತಾ ಅಂಬರೀಷ್ ಅವರು ಕೂಡ ಹೇಳಿದ್ದಾರೆ, ಖಂಡಿತ ನಾನು ಮಂಡ್ಯವನ್ನು ಬಿಟ್ಟು, ಮಂಡ್ಯ ಸೊಸೆ, ಮಂಡ್ಯದ ಗಂಡು ಅಂಬರೀಷ್ ಅವರ ಧರ್ಮಪತ್ನಿ, ಮಂಡ್ಯದ ಸೊಸೆ, ಮಂಡ್ಯವನ್ನು ಬಿಟ್ಟು ಬೇರೆ ಕ್ಷೇತ್ರವನ್ನು ಹುಡುಕೊಂಡು ಹೋಗುವಂಥ ಪ್ರಮೇಯ ನಮ್ಮ ಮಂಡ್ಯ ಜಿಲ್ಲೆಯ ಸ್ವಾಭಿಮಾನಿ ಜನಕ್ಕೂ ಇಲ್ಲ. ಅವ್ರಿಗೂ ಕೂಡ ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಷ್ ಅವ್ರಿಗೂ ಕೂಡ ಅವರು ರಾಜಕಾರಣ ಮಾಡಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಮಂಡ್ಯವನ್ನು ಪ್ರತಿನಿಧಿಸ್ತಾರೆ. ಮಂಡ್ಯದಲ್ಲಿ ಲೋಕಸಭಾ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದೇ ಹೇಳ್ತಾರೆ. ಗೆಲುವು ಕೂಡ ನಿಶ್ಚಿತವಾಗಿರುತ್ತೆ.